ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೂನಃ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ದಿವ್ಯವಾಗಿರತಕ್ಕಂತಹ ಮಹಿಮೆಯನ್ನು, ಅದಕ್ಕೆ ಇರುವ ಕೆಲವು ನಿದರ್ಶನ ಕಥಾನಕಗಳನ್ನು ಹಿಂದಿನ ಸಂಚಿಕೆಯಲ್ಲಿ ತಿಳಿಯುವ ಪ್ರಯತ್ನವನ್ನು ಮಾಡಿದ್ದೇವೆ. ಗುರುಗುಣಸ್ತವನ ಎಂಬುವಂತಹ ಒಂದು ಕೃತಿಯಲ್ಲಿ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ಅಂತ ರಾಯರ ಮಠದ ಪೀಠದಲ್ಲಿ ಬಂದಂತಹ ಒಬ್ಬ ಯತಿಗಳು ಹೇಳುತ್ತಾರೆ, ಅಲ್ಲ, ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಮಹಿಮೆ ಅಪಾರ ಅಂತ ಹೇಳುತ್ತಾ ಇದ್ದೀರಿ, ಅದರ ಸ್ಮರಣವನ್ನು ಮಾಡಿದೆವು ಅಂತಲೂ ಹೇಳುತ್ತಾ ಇದ್ದೀರಿ. ಇವು ಪರಸ್ಪರ ವಿರುದ್ಧ ಆಗ್ತದಲ್ಲ, ಹೇಗೆ ಅಂತ ಕೇಳಿದರೆ ಅದಕ್ಕೆ ದೃಷ್ಟಾಂತವನ್ನು ಹೇಳುತ್ತಾರೆ ಅವರು. ಸಮುದ್ರದಲ್ಲಿ ನಾವು ಸ್ನಾನ ಮಾಡುವಾಗ ಸಮುದ್ರ ಅತ್ಯಂತ ಅಪಾರವಾಗಿ ಇದೆ. ಅದರಲ್ಲಿನ ಯಾವುದೋ ಏಕದೇಶದಲ್ಲಿ ನಾವು ಮುಳುಗಿ ಎದ್ದು ಹೊರಗಡೆ ಬಂದು ಕೂಡಲೇ ಹೇಳಿಕೊಳ್ಳುತ್ತೇವೆ, ಸಮುದ್ರ ಸ್ನಾನ ಮಾಡಿದೆವು ಅಂತ ಹೇಳಿ. ಆ ಸಮುದ್ರದ ಪ್ರತಿ ಭಾಗದಲ್ಲಿಯೂ ಹೋಗಿ ನಾವು ಮುಳುಗು ಹಾಕಿದ್ದೇವಾ? ಇಲ್ಲ. ತಥಾಪಿ ಸಮುದ್ರ ಸ್ನಾನ ಮಾಡಿದ ಪುಣ್ಯ ನಮಗೆ ಬಂತು ಅಂತ ನಾವು ಹೇಳುತ್ತೇವಲ್ಲ. ಹಾಗೆ ರಾಯರ ಮಹಿಮೆ ಅತ್ಯಂತ ಅಪಾರ, ಸಮುದ್ರದಂತೆ ಆಳ. ಆದರೂ ಕೂಡ ಯಥಾಮತಿಯಾಗಿ ಯಥಾಯೋಗ್ಯವಾಗಿ ಅವರ ಆ ಮಹಿಮಾ ಸಮುದ್ರದಲ್ಲಿ ಒಂದು ಏಕದೇಶದಲ್ಲಿ ಆದರೂ ಕೂಡ ನಾವು ಮುಳುಗು ಹಾಕಿದ್ದೇವೆ ಅಂತಂದರೆ ಅದರಿಂದ ಸಂತುಷ್ಟರಾಗಿ ವಿಶೇಷವಾಗಿ ನಮ್ಮ ಮೇಲೆ ಅನುಗ್ರಹ ಮಾಡುತ್ತಾರೆ ಅನ್ನುವ ಅನುಸಂಧಾನವನ್ನು ನಾವು ಇಟ್ಟುಕೊಳ್ಳಬೇಕು ಅಂತ ತಿಳಿದುಕೊಳ್ಳೋಣ. ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಗ್ರಂಥಗಳ ಕುರಿತಾಗಿ ಒಂದು ದೊಡ್ಡದಾದಂತಹ ಚಿತ್ರಣವನ್ನೇ ನಾವು ತಿಳಿದುಕೊಳ್ಳಬೇಕು. ಯಾಕೆ ಅಂದರೆ ಆಡು ಮುಟ್ಟದ ಗಿಡ ಇಲ್ಲ ಅಂತ ಹೇಳುತ್ತಾರಲ್ಲ, ಹಾಗೆ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಆ ವೈದಿಕ ವಾಂಗ್ಮಯದಲ್ಲಿ, ಮಾಧ್ವ ವಾಂಗ್ಮಯದಲ್ಲಿ ಇಂತಹ ಗ್ರಂಥವನ್ನು ಓದಿಲ್ಲ, ಇಂತಹ ಗ್ರಂಥಕ್ಕೆ ಬೇಕಾಗುವ ವ್ಯಾಖ್ಯಾನವನ್ನು ಮಾಡಿಲ್ಲ ಅಂತ ಇಲ್ಲ. ಎಲ್ಲ ಭಾಗದ ಆ ವಾಂಗ್ಮಯಕ್ಕೂ ಮಾಧ್ವ ವಾಂಗ್ಮಯಕ್ಕೆ ವಿಶೇಷವಾದಂತಹ ವ್ಯಾಖ್ಯಾನವನ್ನು ರಚನೆ ಮಾಡಿದಂತಹ ಕೀರ್ತಿ ಅದು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಸಲ್ಲಬೇಕು. ಉಪನಿಷತ್ತುಗಳಿಗೆ, ಕೆಲವು ಉಪನಿಷತ್ತುಗಳಿಗೆ ಖಂಡಾರ್ಥವನ್ನು, ಇನ್ನು ಕೆಲವು ಉಪನಿಷತ್ತುಗಳಿಗೆ ಟಿಪ್ಪಣಿಯನ್ನು ರಚನೆ ಮಾಡಿದ್ದಾರೆ. ಅಂದರೆ ಟೀಕಾಕೃತ್ಪಾದರು ಯಾವುಗಳಿಗೆ ಟೀಕಾ ರಚನೆ ಮಾಡಿದ್ದಾರೋ ಅವುಗಳಿಗೆ ಟಿಪ್ಪಣಿಯನ್ನು ರಚನೆ ಮಾಡಿದ್ದಾರೆ. ಇನ್ನು ಕೆಲವುಗಳಿಗೆ ಖಂಡಾರ್ಥವನ್ನು ಪ್ರತ್ಯೇಕವಾಗಿ ರಚನೆ ಮಾಡಿದ್ದಾರೆ. ಹೀಗೆ ಶ್ರೀಮದಾಚಾರ್ಯರ ಆ ಸರ್ವಮೂಲದ ಪ್ರಮುಖ ಭಾಗ ಅಂತ ಅನ್ನಿಸಿಕೊಳ್ಳುವ ಉಪನಿಷತ್ ಪ್ರಸ್ಥಾನಕ್ಕೆ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಎರಡು ಬಗೆಯಾದ ವ್ಯಾಖ್ಯಾನಗಳುಂಟು. ಒಂದು ಟಿಪ್ಪಣಿ, ಮತ್ತೊಂದು ಕಡೆಗೆ ಖಂಡಾರ್ಥ ಅಂತ ಹೇಳಿ. ತಲವಕಾರ ಉಪನಿಷತ್ತಿನ ಖಂಡಾರ್ಥವನ್ನು ನಾವು ನೋಡಬಹುದಾಗಿದೆ. ಷಟ್ಪ್ರಶ್ನ ಉಪನಿಷತ್ತಿಗೂ ಅಖಂಡಾರ್ಥ ಇದೆ ಅಂತ ನಾವು ಕೇಳುತ್ತೇವೆ. ಅದು ಪ್ರಾಯ ಉಪಲಬ್ಧ ಇಲ್ಲ ಅಂತ ಅನೇಕ ಪುಸ್ತಕಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಟ್ಟಿಗೆ ಅನೇಕ ಉಪನಿಷತ್ತುಗಳ ವಿಚಾರಕವಾಗಿ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ವ್ಯಾಖ್ಯಾನವನ್ನು ನಾವು ನೋಡಬಹುದಾಗಿದೆ. ಇದು ಉಪನಿಷತ್ ಪ್ರಸ್ಥಾನಕ್ಕೆ ಸಂಬಂಧಪಟ್ಟದ್ದು. ಇನ್ನು ಗೀತಾ ಪ್ರಸ್ಥಾನಕ್ಕೆ ಮುಖ್ಯವಾಗಿ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ವ್ಯಾಖ್ಯಾನ
ಗೀತಾ ವಿವೃತಿ ಅಂತ ಹೇಳಿ. ತುಂಬ ಅದ್ಭುತವಾಗಿ ಮಾಧ್ವವಾಂಗ್ಮಯದಲ್ಲಿ ಗೀತೆಯನ್ನು ಆಚಾರ್ಯರು ತಿಳಿಸಿಕೊಟ್ಟಂತೆ, ಟೀಕಾಕೃತ್ಪಾದರು ತಿಳಿಸಿಕೊಟ್ಟಂತೆ, ಅದಕ್ಕೆ ನಿರ್ಣಯಾತ್ಮಕವಾಗಿ ಯಾವ ಪುಸ್ತಕವನ್ನು ನಾವು ರೆಫರ್ ಮಾಡಬೇಕು ಅಂತ ಬಂತು ಅಂದರೆ ಅದರಲ್ಲಿ ಅಗ್ರಗಣ್ಯ ಸ್ಥಾನವನ್ನು ತೆಗೆದುಕೊಳ್ಳೋದು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಗೀತಾ ವಿವೃತಿ. ಎಲ್ಲ ವಿಷಯಗಳನ್ನು ತುಂಬ ಅಚ್ಚುಕಟ್ಟಾಗಿ ಟೀಕಾಕೃತ್ಪಾದರ ಆ ಮಾತುಗಳನ್ನು, ಶ್ರೀಮದಾಚಾರ್ಯರ ಆ ಹಾರ್ದವನ್ನು ಅದನ್ನು ಚೆನ್ನಾಗಿ ಬಿಡಿಸಿ ಓದುವ ಜನರಿಗೆ, ನಮ್ಮಂತಹ ಮಂದಮತಿಗಳಿಗೆ ಅದನ್ನು ಬೋಧನ ಮಾಡಿದ್ದು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಗೀತಾ ವಿವೃತಿ ಎಂಬುವ ಗ್ರಂಥದಲ್ಲಿ. ಇದು ಗೀತಾ ಪ್ರಸ್ಥಾನಕ್ಕೆ ಸಂಬಂಧಪಡುವಂತಹದ್ದು. ಪುರಾಣ ಪ್ರಸ್ಥಾನದಲ್ಲಿಯೂ ಕೂಡ ಅನೇಕ ಭಾಗಗಳಿಗೆ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಒಂದು ವ್ಯಾಖ್ಯಾನ ಅದು ಉಪಲಬ್ಧ ಇದೆ ಅಂತ ಕೇಳುತ್ತೇವೆ. ಅನೇಕ ಸೂಕ್ತಗಳಿಗೆ ಶ್ರೀಮತ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ವ್ಯಾಖ್ಯಾನವನ್ನು, ಟಿಪ್ಪಣಿಯನ್ನು ರಚನೆ ಮಾಡಿದ್ದಾರೆ ಅಂತ ನಾವು ತಿಳಿದುಕೊಳ್ಳುತ್ತೇವೆ. ಧರ್ಮ ಸೂಕ್ತ ಮತ್ತು ಪುರುಷ ಸೂಕ್ತಗಳಿಗೆ ವ್ಯಾಖ್ಯಾನ ಉಂಟು ಅಂತ ಈಗ ನಾವು ಕೇಳಿದೆವಲ್ಲ, ವಾದೀಂದ್ರ ತೀರ್ಥರು ಬರೆದಂತಹ ಗುರುಗುಣಸ್ತವನ ಅಂತ ಅಲ್ಲಿ ಉಲ್ಲೇಖ ಇದೆ. ಹೀಗಾಗಿ ಅನೇಕ ಸೂಕ್ತಗಳಿಗೆ ರಾಯರ ವ್ಯಾಖ್ಯಾನ ಅದು ನಮಗೆ ಕಾಣಸಿಗ್ತದೆ. ಮತ್ತು ಇನ್ನೊಂದು ಮಾಧ್ವವಾಂಗ್ಮಯದ ಪ್ರಮುಖ ಭಾಗ ಅಂತಂದರೆ ಸೂತ್ರ ಪ್ರಸ್ಥಾನ. ಶ್ರೀಮದಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯವನ್ನು ಏನು ರಚನೆ ಮಾಡಿದರೋ ಅದಕ್ಕೆ ಟೀಕೆಯಾಗಿ ಟೀಕಾಕೃತ್ಪಾದರು ತತ್ವಪ್ರಕಾಶಿಕ ಮತ್ತು ಮುಂದೆ ಶ್ರೀಮನ್ಯಾಯಸುಧ, ನ್ಯಾಯವಿವರಣ ಮೊದಲಾದಂತಹ ಈ ಸೂತ್ರ ಪ್ರಸ್ಥಾನದ ಮೂಲ ಗ್ರಂಥಗಳು ಮತ್ತು ಅದಕ್ಕೆ ಟೀಕಾಕೃತ್ಪಾದರ ಟೀಕಾಗಳು ಏನು ಇವೆಯೋ ಅವುಗಳನ್ನು ವಿಶದ ಮಾಡಿ ಪೂರ್ಣವಾಗಿ ಅದರ ವ್ಯಾಖ್ಯಾನವನ್ನು ಮಾಡಿದಂತಹ ಕೀರ್ತಿ ಅದು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಸಲ್ಲಬೇಕು. ಪರಮ ಮುಖ್ಯವಾಗಿ ರಾಯರ ಅದ್ಭುತವಾದಂತಹ ವಾಂಗ್ಮಯ ಕೊಡುಗೆ ಅಂತಂದರೆ ಪರಿಮಳ. ಸುಧಾ ಗ್ರಂಥವನ್ನು ಹೆಚ್ಚಾಗಿ ಯಾರ್ಯಾರು ಓದ್ತಾರೋ ಆ ಎಲ್ಲ ಸುಧಾ ವಿದ್ಯಾರ್ಥಿಗಳು, ಸುಧಾ ವಿದ್ವಾಂಸರು ಪರಿಮಳವನ್ನು ಮುಂದೆ ಇಟ್ಟುಕೊಂಡು ಆ ಪರಿಮಳ ಗ್ರಂಥ ಇಲ್ಲದೆ ಸುಧಾ ಗ್ರಂಥವನ್ನು ಓದಲಿಕ್ಕೆ, ಪೂರ್ಣವಾಗಿ ಅದರ ಅರ್ಥ ಮಾಡಿಕೊಳ್ಳಲಿಕ್ಕೆ ಶಕ್ಯ ಇಲ್ಲ. ಅಂತಹ ಎಲ್ಲ ವಿದ್ಯಾರ್ಥಿಗಳು, ವಿದ್ವಾಂಸರು ಉಪಯೋಗಿಸುವ, ಅದರ ಲಾಭವನ್ನು ಪಡೆಯುತ್ತಾ ಇರೋದನ್ನು ನಾವು ನೋಡುತ್ತೇವೆ. ಅಂತಹ ಒಂದು ಮಹಾಗ್ರಂಥ, ವಿಸ್ತೃತವಾಗಿ ಇರತಕ್ಕಂತಹ ಆ ಟಿಪ್ಪಣಿ ಪರಿಮಳ ಎಂಬುವ ಹೆಸರಿನಿಂದ ನಾವು ನೋಡುತ್ತೇವೆ. ಅದಕ್ಕಾಗಿಯೇ ರಾಘವೇಂದ್ರ ತೀರ್ಥರಿಗೆ ಪರಿಮಳಾಚಾರ್ಯರು ಅಂತ ಒಂದು ನಾಮಧೇಯ ಉಂಟು. ಇವತ್ತು ಕೇವಲ ಅದು ಪರಿಮಳ ಪ್ರಸಾದ ಅಂತ ನಾವು ನೋಡುತ್ತೇವೆ. ಆದರೆ ಪರಿಮಳ ಪ್ರಸಾದ ಅತ್ಯಂತ ಸ್ವೀಕಾರಾರ್ಹವಾದದ್ದು. ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ವಿಶಿಷ್ಟ ಅನುಗ್ರಹದ ಪ್ರಸಾದ ಅದು. ಆದರೆ ಅದಕ್ಕೆ ಪರಿಮಳ ಪ್ರಸಾದ ಅಂತ ಬಂದದ್ದರ ಹಿನ್ನೆಲೆ ಏನು ಅಂತಂದರೆ, ಭಗವಂತನ ಪ್ರಸಾದಕ್ಕೆ ಮೂಲವಾಗಿರುವ ಈ ಪರಿಮಳ ಎನ್ನುವ ಗ್ರಂಥವನ್ನು ಅವರು ರಚನೆ ಮಾಡಿಕೊಟ್ಟಿದ್ದಾರೆ. ಭಗವತ್ ಪ್ರಸಾದ ಇಲ್ಲದೆ ಮೋಕ್ಷ ಇಲ್ಲ. ಭಗವಂತನ ಪ್ರಸಾದ ಪಡೆಯಬೇಕು ಅಂದರೆ ಸೂತ್ರಗಳ ಅರ್ಥವನ್ನು ಯಥಾ ರೀತಿಯಾಗಿ ಶಾಸ್ತ್ರೋಕ್ತವಾಗಿ ಮಾಡಿಕೊಳ್ಳಬೇಕು. ಅದನ್ನು ತಿಳಿದುಕೊಳ್ಳಬೇಕು ಅಂದರೆ ಸುಧಾಗ್ರಂಥದ ಅಧ್ಯಯನ ಆಗಬೇಕು. ಸುಧಾಗ್ರಂಥದ ಆಳ ಅಗಲ ಅದು ತಿಳಿದುಕೊಳ್ಳುವ ಸಾಮರ್ಥ್ಯ ನಮಗಿಲ್ಲ. ರಾಯರೇ ಹೇಳುತ್ತಾರೆ ಅದನ್ನು, ಪ್ರತಿ ವಾಕ್ಯಂ ಪ್ರತಿ ಪದಂ ಅನೇಕಾಕೂತಿ ಗರ್ಭಿತ ಪ್ರತಿಭಾತಿ ಸುಧಾ ಅಥಾಪಿ ಗ್ರಂಥಾಲ್ಪತ್ವಾಯ ನೋಚ್ಯತೆ ಅಂತ. ಇದೇನಿದೆಯಲ್ಲ ಇದು ಸುಧಾ ಗ್ರಂಥ, ಇದು ಅದರ ಪ್ರತಿ ವಾಕ್ಯ, ಅದರ ಪ್ರತಿ ಪದ ಅನೇಕ ಅರ್ಥಗಳಿಂದ ಕೂಡಿದಂತಹದ್ದು.
ಅಂತಹ ಅನೇಕ ಅರ್ಥಗಳಿಂದ ಗರ್ಭಿತವಾದಂತಹ ಈ ಗ್ರಂಥ, ಈ ಸುಧಾ, ಇದನ್ನು ನಾವು ಸಾಮಾನ್ಯವಾಗಿ ತಿಳಿದುಕೊಳ್ಳಲಿಕ್ಕೆ ಆಗೋದಿಲ್ಲ. ಇದರ ಒಂದೊಂದು ಅರ್ಥವನ್ನು ಹೇಳುತ್ತಾ ಹೋದೆ ಅಂತಂದರೆ ಒಂದೊಂದು ಸಣ್ಣ ಪದಕ್ಕೆ ದೊಡ್ಡ ದೊಡ್ಡ ಗ್ರಂಥಗಳನ್ನು ರಚನೆ ಮಾಡಬೇಕಾಗ್ತದೆ. ಗ್ರಂಥಾಲ್ಪತ್ವಾಯ ನೋಚ್ಯತೆ ಅಂತ ತಿಳಿಸ್ತಾರೆ. ಹಾಗೆ ಆ ಟೀಕಾಕೃತ್ಪಾದರ ಸೇವೆಯನ್ನು, ಪರಿಮಳ ಗ್ರಂಥವನ್ನು ರಚನೆ ಮಾಡುವುದರ ಮೂಲಕವಾಗಿ ಮಾಡಿದ್ದಾರೆ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು. ಅದರ ರಚನವಾದ ಮೇಲೆ ಮಳಖೇಡ ಕ್ಷೇತ್ರಕ್ಕೆ ದಿಗ್ವಿಜಯವನ್ನು ಮಾಡಿ ಆ ಟೀಕಾಕೃತ್ಪಾದರ ಮೂಲ ವೃಂದಾವನದ ಎದುರಿಗೆ ಕುಳಿತುಕೊಂಡು ಅದನ್ನು ಸಮರ್ಪಣೆ ಮಾಡಿದ್ದಾರೆ ಎಂಬುವ ವಿಷಯವನ್ನು ಅನೇಕ ಪುಸ್ತಕಗಳು ಅವರ ಚರಿತ್ರವನ್ನು ತಿಳಿಸುವಾಗ ಉಲ್ಲೇಖ ಮಾಡುವುದುಂಟು. ಹೀಗೆ ಆ ಮುಖ್ಯವಾದಂತಹ ಸೂತ್ರಪ್ರಸ್ಥಾನದ ವ್ಯಾಖ್ಯಾನ ರೂಪದಲ್ಲಿ ಇರುವಂತಹದ್ದು ಪರಿಮಳ ಎನ್ನುವ ಗ್ರಂಥ. ಮತ್ತೊಂದು ಟೀಕಾಕೃತ್ಪಾದರ ಗ್ರಂಥ ಭಾಷ್ಯಕ್ಕೆ ಇರುವಂತಹ ಒಂದು ಟೀಕೆ, ಅದು ತತ್ವಪ್ರಕಾಶಿಕ ಅಂತ ಹೇಳಿ. ಆ ತತ್ವಪ್ರಕಾಶಿಕ ಎಂಬುವ ಒಂದು ಭಾಷ್ಯದ ಟೀಕಾ ಭಾಗಕ್ಕೆ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಒಂದು ಟಿಪ್ಪಣಿ ಉಂಟು. ಅದು ಭಾವದೀಪ ಅಂತ ಹೇಳಿ. ಗುರುಭಾವಂ ವ್ಯಂಜಯಂತಿ ಅಂತ ಹೇಳಿದಂತೆ ಗುರುಗಳ ಭಾವವನ್ನು ದೀಪ ಇಟ್ಟು ಜನರಿಗೆ ತೋರಿಸುವುದಕ್ಕಾಗಿ, ಮಾರ್ಗದರ್ಶನ ಮಾಡುವುದಕ್ಕಾಗಿ ಇರುವ ಅತ್ಯಂತ ಶ್ರೇಷ್ಠವಾದ ಗ್ರಂಥ ಅದು ಭಾವದೀಪ ಅಂತ ಹೇಳಿ. ಅದಲ್ಲದೆ ವ್ಯಾಸರಾಜರು ಬರೆದಿರತಕ್ಕಂತಹ ಪ್ರಮುಖವಾದ 2 ಗ್ರಂಥಗಳಿಗೂ ಕೂಡ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಟಿಪ್ಪಣಿ ಉಂಟು. ಒಂದು ತಾತ್ಪರ್ಯ ಚಂದ್ರಿಕಾ ಅಂತ ಹೇಳಿ ವ್ಯಾಸರಾಜರ ಗ್ರಂಥ, ಅದಕ್ಕೆ ಟಿಪ್ಪಣಿಯಾಗಿ ಪ್ರಕಾಶ, ಚಂದ್ರಿಕಾ ಪ್ರಕಾಶ ಅಂತ ರಾಘವೇಂದ್ರ ತೀರ್ಥರ ಒಂದು ಗ್ರಂಥ ಉಂಟು. ಮತ್ತು ತರ್ಕತಾಂಡವ ಎಂಬುವಂತಹ ನ್ಯಾಯಶಾಸ್ತ್ರದ ಒಂದು ಗ್ರಂಥಕ್ಕೆ ನ್ಯಾಯದೀಪಿಕಾ, ನ್ಯಾಯದೀಪ ಎಂಬುವಂತಹ ಒಂದು ಟಿಪ್ಪಣಿ, ವ್ಯಾಖ್ಯಾನ ಅದು ಕೂಡ ಆ ತರ್ಕತಾಂಡವ ಗ್ರಂಥಕ್ಕೆ ಉಂಟು ಅಂತ ಕೇಳುತ್ತೇವೆ. ಹೀಗೆ ಟೀಕಾಕೃತ್ಪಾದರ, ವ್ಯಾಸರಾಜರ ಅನೇಕ ಗ್ರಂಥಗಳಿಗೆ ಟಿಪ್ಪಣಿ ಬರೆದಂತಹದ್ದು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಒಂದು ಮಹಿಮೆ, ಅರ್ಥಾತ್ ಅವರ ಆ ಟಿಪ್ಪಣಿಯ ಲಿಸ್ಟಿನಲ್ಲಿ ಬರುವಂತಹದ್ದು. ಭಟ್ಟ ಸಂಗ್ರಹ ಅಂತನ್ನುವ ಒಂದು ಗ್ರಂಥ, ಅದು ಎಷ್ಟು ದೊಡ್ಡ ಗ್ರಂಥ ಅಂತ ಕೇಳಿದರೆ, ನೀಲಕಂಠ ದೀಕ್ಷಿತ ಅಂತ ಹೇಳಿ ಆಗಿನ ಕಾಲದ ಮಧುರೆ, ಅದು ದೊಡ್ಡ ರಾಜ್ಯ, ಆ ರಾಜ್ಯದ ದಿವಾನ, ಅವನು ಆ ಮಧುರೆಯಲ್ಲಿ ಆ ಗ್ರಂಥವನ್ನು ಒಂದು ಆನೆಯ ಮೇಲೆ ಇಟ್ಟು, ಅಂಬಾರಿ ಇಟ್ಟು ಅದರ ಮೇಲೆ ಈ ಗ್ರಂಥವನ್ನು ಇಟ್ಟು ಮೆರವಣಿಗೆ ಮಾಡಿಸ್ತಾನೆ. ಅಷ್ಟು ಶ್ರೇಷ್ಠವಾದ ಗ್ರಂಥ, ಅದನ್ನು ರಚನೆ ಮಾಡಿದ್ದಾರೆ. ಇವೆಲ್ಲ ವೇದಾಂತ ವಾಂಗ್ಮಯಕ್ಕೆ ಸಂಬಂಧಪಡುವ ಗ್ರಂಥಗಳಾದರೆ, ಇತಿಹಾಸ, ಆಚಾರ್ಯರು ಬರೆದಂತಹ ತಾತ್ಪರ್ಯ ನಿರ್ಣಯವನ್ನು ಸಂಕ್ಷೇಪ ವಿಸ್ತಾರಾಭ್ಯಾಂ ಅಂತ ಹೇಳಿದಂತೆ ಸಂಕ್ಷೇಪ ಮತ್ತು ವಿಸ್ತಾರ ಇವೆರಡನ್ನೂ ಬಲ್ಲಂತವರೇ ಗ್ರಂಥಕರ್ತೃಗಳು ಅಂತ ಹೇಳುತ್ತಾರೆ. ಹಾಗೆ ವಿಸ್ತಾರವಾಗಿ ಇರತಕ್ಕಂತಹ ಆ 32 ಅಧ್ಯಾಯಾತ್ಮಕವಾಗಿ ಇರುವ ಆ ತಾತ್ಪರ್ಯ ನಿರ್ಣಯ ಗ್ರಂಥವನ್ನು 32 ಶ್ಲೋಕಗಳಲ್ಲಿ, ಒಂದು ಅಧ್ಯಾಯದ ಸಾರವನ್ನು ಒಂದೊಂದು ಶ್ಲೋಕದಲ್ಲಿ ಹೇಳಿ ಅದನ್ನು ನಿತ್ಯ ಪಾರಾಯಣ ಗ್ರಂಥವಾಗಿ ಮಾಡಿದ್ದಾರೆ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು. ಮತ್ತು ರಾಮಚಾರಿತ್ರ್ಯ ಮಂಜರಿ, ಕೃಷ್ಣ ಚಾರಿತ್ರ್ಯ ಮಂಜರಿ ಅಂತ 2 ಪ್ರಮುಖ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅದ್ಭುತವಾಗಿ ಅನೇಕ ಪದಪ್ರಾಸಗಳಿಂದ ಭಾರಿ ಛಂದೋಬಂಧವಾಗಿ ಆ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ರಾಮಚಾರಿತ್ರ್ಯ ಮಂಜರಿಯಲ್ಲಿ ರಾಮಾಯಣದ ಸಾರ ಸಂದೇಶವನ್ನು, ರಾಮನ ಆದರ್ಶಗಳನ್ನು, ಮತ್ತು ಕೃಷ್ಣ ಚಾರಿತ್ರ್ಯ ಮಂಜರಿಯಲ್ಲಿ ಆ ಕೃಷ್ಣನ ಕಥಾಮೃತವನ್ನು ಆ ಸ್ತೋತ್ರ ರೂಪದಲ್ಲಿ ಹೇಳಿಕೊಟ್ಟಿದ್ದಾರೆ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು. ಮತ್ತೆ ಒಂದು ವಿಶಿಷ್ಟ ಚಿಕ್ಕದಾದಂತಹ ಗ್ರಂಥ ಉಂಟು, ಭಾರಿ ಪುಟ್ಟ ಕೃತಿ, 7-8 ಶ್ಲೋಕಗಳ ಒಂದು ಸಾಮಾನ್ಯವಾದಂತಹ ಕೃತಿ, ನದೀ ತಾರತಮ್ಯ ಸ್ತೋತ್ರ ಅಂತ ಹೇಳಿ. ಈ ನದೀ ತಾರತಮ್ಯ ಸ್ತೋತ್ರದಲ್ಲಿ ಅನೇಕ ಪುರಾಣಗಳಲ್ಲಿ, ಭಾಗವತದಲ್ಲಿ ಬರುವಂತಹ ನದಿಗಳ ತಾರತಮ್ಯವನ್ನು ಸಂಗ್ರಹ ಮಾಡಿ
ನಾವೆಲ್ಲ ಕ್ಷೇತ್ರಗಳಿಗೆ ಹೋಗುವಾಗ ನಿತ್ಯದಲ್ಲಿಯೂ ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಕ್ಷೇತ್ರಗಳಿಗೆ ಹೋದಾಗ ಆ ಸ್ತೋತ್ರವನ್ನು ಪಾರಾಯಣ ಮಾಡಲೇಬೇಕು. ಆ ನದಿ ತಾರತಮ್ಯ ಸ್ತೋತ್ರ ಅಂತ ನದಿಗಳಲ್ಲಿ ಇರುವ ತಾರತಮ್ಯವನ್ನು ತಿಳಿಸುವ ವಿಷ್ಣು ಪಾದಾಬ್ಜ ಸಂಭೂತ ಗಂಗಾ ಸರ್ವಾಧಿಕಾಮತ ಅಂತ ಹೇಳಿ ಮೊಟ್ಟ ಮೊದಲಿಗೆ ಭಗವಂತನ ಪಾದ ಕಮಲಗಳಿಂದ ಹುಟ್ಟಿದಂತಹ ಗಂಗಾ ನದಿಯಿಂದ ಹಿಡಿದುಕೊಂಡು ಗಂಗಾ, ಸಿಂಧು, ಸರಸ್ವತಿ, ಯಮುನಾ, ಗೋದಾವರಿ, ಬ್ರಹ್ಮಪುತ್ರ ಎಲ್ಲ ನದಿಗಳಲ್ಲಿ ಇರುವ ತಾರತಮ್ಯವನ್ನು ತಿಳಿಸುವ ಒಂದು ಪುಟ್ಟ ಕೃತಿಯನ್ನು ರಚನೆ ಮಾಡಿಕೊಟ್ಟಿದ್ದಾರೆ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು. ಮತ್ತು ಗದ್ಯ ಭಾಗಕ್ಕೆ ಬಂದರೆ ಎರಡು ಪ್ರಮುಖ ಗದ್ಯ ಕೃತಿಗಳು ನಾವು ಅವರ ಆ ಒಂದು ಕೊಡುಗೆಗಳಲ್ಲಿ ನೋಡಬಹುದು. ಪ್ರಾತಃ ಸಂಕಲ್ಪ ಗದ್ಯ ಮತ್ತು ಸರ್ವ ಸಮರ್ಪಣಾ ಗದ್ಯ ಅಂತ ಹೇಳಿ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಹೀಗೆ ಪ್ರಾರಂಭವಾಗುವಂತಹ ಅಸ್ಖಲಿತವಾಗಿ ಅನ್ನಲಿಕ್ಕೆ ಯೋಗ್ಯವಾಗಿರತಕ್ಕಂತಹ ಪ್ರಾತಃ ಕಾಲದಲ್ಲಿ ನಿತ್ಯವೂ ಯಾವುದನ್ನು ನಾವು ಸ್ಮರಣ ಮಾಡಬೇಕು ಅದರ ಕಂಟೆಂಟ್ ಎಲ್ಲ ನಾವು ನೋಡಿದರೆ ಇಷ್ಟೇ. ಮುಖ್ಯ ಪ್ರಾಣದೇವರ ಅಂತರ್ಗತರಾಗಿ ಇರುವ ಲಕ್ಷ್ಮೀನಾರಾಯಣರಿಗೆ ನಮಸ್ಕಾರ. ಅವರು ನಮ್ಮ ಈ ದಿನವನ್ನು ಧಾರ್ಮಿಕವಾಗಿ ಸದ್ವಿನಿಯೋಗವಾಗುವಂತೆ ಮಾಡಲಿ. ಈ ಪ್ರಾರ್ಥನಾ ಇಷ್ಟು ಒಂದು ಸೆಂಟೆನ್ಸಿನಲ್ಲಿ ಹೇಳಬಹುದಾದದ್ದನ್ನು ದೀರ್ಘವಾದಂತಹ ಗದ್ಯ ಕೃತಿಯಲ್ಲಿ ಹನುಮಂತ ದೇವರು ಅಂದರೆ ಯಾರು, ಎಷ್ಟು ಸುಂದರವಾಗಿ ಅದರ ವರ್ಣನೆ ಮಾಡುತ್ತಾರೆ. ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣಾಂ. ಹನುಮಂತ ದೇವರ ಅನೇಕ ವಿಶ್ಲೇಷಣೆಗಳನ್ನು ಸುಂದರವಾದಂತಹ ಪದಪುಂಜಗಳಲ್ಲಿ ತಿಳಿಸಿಕೊಡುವಂತಹ ಒಂದು ಗ್ರಂಥ ಇದು ಪ್ರಾತಃ ಸಂಕಲ್ಪ ಗದ್ಯ. ಮುಂದೆ ಅವರ ಅಂತರ್ಗತರಾಗಿರತಕ್ಕಂತಹ ಲಕ್ಷ್ಮೀ ನಾರಾಯಣರಿಗೆ ಇದನ್ನೆಲ್ಲ ನಾವು ಸಮರ್ಪಣ ಮಾಡಿ ಹೇಗೆ ನಮ್ಮ ದಿನವನ್ನು ಮುಕ್ತಾಯಗೊಳಿಸಬೇಕು ಅದಕ್ಕಾಗಿ ಸರ್ವ ಸಮರ್ಪಣ ಗದ್ಯ. ಒಬ್ಬ ವ್ಯಕ್ತಿ ಪ್ರಾತಃ ಕಾಲದಲ್ಲಿ ಎದ್ದ ನಂತರದಲ್ಲಿ ಪ್ರಾತಃ ಸಂಕಲ್ಪ ಗದ್ಯವನ್ನು ಪಾರಾಯಣ ಮಾಡಬೇಕು. ಕೊನೆಯಲ್ಲಿ ಸರ್ವ ಸಮರ್ಪಣ ಗದ್ಯವನ್ನು ಅಂದು ಸಮರ್ಪಣ ಮಾಡಿ ಮಲಗಿಕೊಳ್ಳಬೇಕು. ಹೀಗೆ ಒಬ್ಬ ವ್ಯಕ್ತಿಯ ದಿನಚರಿಗೆ ಬೇಕಾಗುವ ಆದಿಭಾಗ ಅಂತ್ಯಭಾಗ ಎರಡಕ್ಕೂ ಬೇಕಾಗಿರುವ ಅನುಸಂಧಾನವನ್ನು ಆ ಕೃತಿಯಲ್ಲಿ ಸುಂದರವಾಗಿ ರಚನೆ ಮಾಡಿಕೊಟ್ಟಿದ್ದಾರೆ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು. ಇವೆಲ್ಲ ಅತ್ಯಂತ ಕೆಲವು ಗ್ರಂಥಗಳನ್ನು ಇಲ್ಲಿ ಹೇಳಿದ್ದೇನೆ. ಪ್ರಮೇಯ ನವಮಾಲಿಕ ಅಣುಭಾಷ್ಯಕ್ಕೆ ಇರುವ ವ್ಯಾಖ್ಯಾನವನ್ನು ನಾವು ಹಿಂದೆ ಕೇಳಿದ್ದೇವೆ. ಅಣು ಮಧ್ವವಿಜಯಕ್ಕೆ ಇರುವಂತಹ ವ್ಯಾಖ್ಯಾನ. ಹೀಗೆ ಎಲ್ಲ ಭಾಗಗಳಿಗೆ ಪ್ರಮಾಣ ಪದ್ಧತಿಗೆ ಮುಖ್ಯವಾಗಿ ರಾಯರ ಒಂದು ಟಿಪ್ಪಣಿ ಉಂಟು. ಆ ಪ್ರಮಾಣ ಪದ್ಧತಿಯಿಂದಲೇ ಒಬ್ಬ ವಿದ್ಯಾರ್ಥಿ ವೇದಾಂತವನ್ನು ಕಲಿಯಲಿಕ್ಕೆ ಪ್ರಾರಂಭ ಮಾಡೋದು. ಅಲ್ಲಿಂದ ಹಿಡಿದು ಶ್ರೀಮನ್ಯಾಯಸುಧಾ ಗ್ರಂಥಕ್ಕೂ ಟಿಪ್ಪಣಿಯನ್ನು ಬರೆದಂತಹ ಕೀರ್ತಿ ಅದು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಸಲ್ಲಬೇಕು. ಹೀಗೆ ಸಂಸ್ಕೃತದ ಎಲ್ಲ ಭಾಗಗಳಲ್ಲಿಯೂ ವೇದವಾಂಗ್ಮಯ, ಪುರಾಣ ಪ್ರಸ್ಥಾನ, ಸೂತ್ರ ಪ್ರಸ್ಥಾನ, ಇತಿಹಾಸ ಗ್ರಂಥಗಳು ಈ ಎಲ್ಲ ಭಾಗಗಳಿಗೆ ಮತ್ತು ಈ ಕಾವ್ಯಾತ್ಮಕವಾಗಿ ತೆಗೆದುಕೊಂಡರೆ ಚಾರಿತ್ರ್ಯ ಮಂಜರಿ ಇತ್ಯಾದಿಗಳಿಗೆ, ಪದ್ಯಾತ್ಮಕವಾಗಿ ತೆಗೆದುಕೊಂಡರೆ ತಾರತಮ್ಯ ಸ್ತೋತ್ರ ಮೊದಲಾದಂತಹವುಗಳನ್ನು, ಮತ್ತು ಇಲ್ಲಿ ಗದ್ಯ ರೂಪದಲ್ಲಿ ತೆಗೆದುಕೊಂಡರೆ ಪ್ರಾತಃ ಸಂಕಲ್ಪ ಗದ್ಯ ಮತ್ತು ಸರ್ವ ಸಮರ್ಪಣಾ ಗದ್ಯ. ಹೀಗೆ ಸಂಸ್ಕೃತದ ಎಲ್ಲ ಭಾಗಗಳಲ್ಲಿ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಂತಹ ಕೀರ್ತಿ ಅಷ್ಟು ಶ್ರೇಷ್ಠ ಗ್ರಂಥಕಾರರು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು. ಅದಕ್ಕಾಗಿಯೇ ಇಂತಹ ಗ್ರಂಥಕರ್ತೃಗಳು ಅವರು. ಆದ್ದರಿಂದಲೇ ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ, ಇಂತಹ ಮಹಾಮಹಿಮರ ಸಂಕೀರ್ತನ ಅದು ನಮಗೆ ವೇದದ ಶಾಸ್ತ್ರದ ಜ್ಞಾನದ ಸಿದ್ಧಿಗಾಗಿ ಉಪಯುಕ್ತ ಅಂತ ಆ ಸ್ತೋತ್ರದಲ್ಲಿ ತಿಳಿಸೋದುಂಟು. ಹೀಗೆ ಸಂಸ್ಕೃತದ ವಾಂಗ್ಮಯದಲ್ಲಿ ಇಷ್ಟೆಲ್ಲ ಗ್ರಂಥಗಳಾದರೆ ಕನ್ನಡದಲ್ಲಿ ಉಡುಪಿ ಕ್ಷೇತ್ರಕ್ಕೆ ಹೋದಾಗ
ಆ ಕೃಷ್ಣನ ಎದುರಿಗೆ ಅರ್ಥರಾಗಿ ಕುಳಿತುಕೊಂಡು ಭಕ್ತಿ ಪರವಶರಾಗಿ ಆ ತುಂಬು ಭಕ್ತಿಯಿಂದ ಕೃಷ್ಣನ ಎದುರಿಗೆ ಸುಂದರವಾಗಿ ಸ್ತೋತ್ರ ಮಾಡಿದ್ದು ಅಂತ ಕೇಳುತ್ತೇವೆ. ಇಂದು ಎನಗೆ ಗೋವಿಂದ ಆ ಒಂದು ಕೀರ್ತನ ಧೀರವೇಣು ಗೋಪಾಲ ಎಂಬುವ ಅಂಕಿತದಿಂದ ಉಪಲಬ್ಧವಾಗಿರೋದನ್ನು ಕೇಳುತ್ತೇವೆ. ಕನ್ನಡದ ಆ ಕೃತಿಗಳಲ್ಲಿ 2 ಕೃತಿಗಳು ಉಪಲಬ್ಧವಾಗಿದ್ದರೂ ಕೂಡ ಅದರ ವಿಸ್ತೃತಿ, ಅದರಿಂದ ಆದಂತಹ ಪ್ರಭಾವ ಅದು ಅತ್ಯಂತ ದೊಡ್ಡದು. ದಾಸ ಸಾಹಿತ್ಯವನ್ನು 2 ಕೃತಿಗಳಿಂದ ಶ್ರೀಮಂತಗೊಳಿಸಿದ್ದಾರೆ ಅಂತಂದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಮರುತ ನಿನ್ನಯ ಮಹಿಮೆ ಅಂತ ಜೀವೋತ್ತಮರಾದ ವಾಯುದೇವರನ್ನು ಸ್ತೋತ್ರ ಮಾಡುವ ಒಂದು ಸುಳಾದಿ, ಮತ್ತು ಇಂದು ಎನಗೆ ಗೋವಿಂದ ಎಂಬುವಂತಹ ಒಂದು ಕೃಷ್ಣನ ಕುರಿತಾದಂತಹ ಕೀರ್ತನ, ಈ 2 ಕೀರ್ತನಗಳು ದಾಸ ಸಾಹಿತ್ಯಕ್ಕೆ ಸಂಬಂಧಪಡುವಂತೆ ಉಪಲಬ್ಧವಿದ್ದರೂ ಕೂಡ ಇದರಿಂದ ಅನೇಕ ಜನ ಪ್ರೇರಿತರಾಗಿ ದಾಸ ಸಾಹಿತ್ಯದ ದಾಸ ಪರಂಪರೆಯಲ್ಲಿ ಬಂದು ದಾಸರಾಗಿ ಅನೇಕ ಕೀರ್ತನಗಳನ್ನು ರಚನೆ ಮಾಡಿದ್ದು ಅಂತ ಕೇಳುತ್ತೇವೆ. ಜಗನ್ನಾಥದಾಸರಿಗೆ ಸ್ವಪ್ನದ ಮೂಲಕವಾಗಿ ವಿಶೇಷ ಸೂಚನವನ್ನು ಕೊಟ್ಟು ಅನುಗ್ರಹ ಮಾಡಿದ್ದಾರೆ ಎನ್ನುವ ಕಥೆಯನ್ನು ಕೇಳುತ್ತೇವೆ. ಹೀಗೆ ಅನೇಕ ದಾಸರಿಗೆ ಸ್ಫೂರ್ತಿಯ ಸೆಲೆಯಾಗಿ ಅನುಗ್ರಹ ಮಾಡಿ ಆ ದಾಸ ಸಾಹಿತ್ಯವನ್ನು ಬೆಳೆಸಿದ ಕೀರ್ತಿ ಅದು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಸಲ್ಲಬೇಕು. ಇದು ಅವರು ರಚನೆ ಮಾಡಿದಂತಹ ಗ್ರಂಥಗಳು, ಸಂಸ್ಕೃತ ಮತ್ತು ಕನ್ನಡದ ಗ್ರಂಥಗಳಾದರೆ ಅವರ ಮಹಿಮೆಯನ್ನು ಕೊಂಡಾಡುವ 100 1000 ಲಕ್ಷಾವಧಿ ಕೃತಿಗಳು ಇವತ್ತು ಉಪಲಬ್ಧವಾಗಿವೆ. ಅನೇಕ ಪ್ರಮುಖವಾದಂತಹ ಕೃತಿಗಳನ್ನು ನಾವು ನಿತ್ಯದಲ್ಲಿ ಭಜನೆ ಮಾಡುತ್ತೇವೆ, ಹಾಡುತ್ತೇವೆ. ಅವರು ಅವತಾರ ಮಾಡಿದಂತಹ ವಾರ ಗುರುವಾರ, ಗುರು ಸಾರ್ವಭೌಮರ ವಾರ ಅಂತ ಹೇಳಿ ಆ ಗುರುವಾರವನ್ನು ನಾವು ವಿಶೇಷವಾಗಿ ಭಜನೆ ಮಾಡಲಿಕ್ಕೆ ಅಂತ ಹೇಳಿ ಮೀಸಲಾಗಿಡುತ್ತೇವೆ. ಗುರುವಾರದ ದಿನ ಭಜನೆ ಪ್ರಾಯ ಅನೇಕ ಪ್ರಾಂತಗಳಲ್ಲಿ ಪ್ರಚಲಿತವಾಗಿ, ಇವತ್ತಿಗೂ ಪ್ರಚಲಿತವಾಗಿ ಇರುವಂತಹದ್ದು. ಅಂತಹ ಆ ಭಜನಾಕ್ರಮಕ್ಕೆ ಒಂದು ಬೇಸ್ಮೆಂಟ್ ಆಗಿ ಕೊಟ್ಟದ್ದೇ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಕೃತಿಗಳು ಮತ್ತು ಅವರ ಕುರಿತಾಗಿ ಇರುವಂತಹ ಕೃತಿಗಳು ಅನೇಕ ಇವೆ. ಅನೇಕ ದಾಸರಿಂದ ರಚಿತವಾಗಿವೆ. ಕೆಲವು ಇಲ್ಲಿ ಪಟ್ಟಿ ಮಾಡಿದ್ದೇನೆ, ಸ್ಮರಣಾರ್ಥ. ಅದನ್ನು ಸ್ಮರಣ ಮಾಡಿದರೆ ಸಾಕು, ದೊಡ್ಡದಾದಂತಹ ಪುಣ್ಯ. ಆ ನಿಮಿತ್ತವಾಗಿ ಕೆಲವು ಕೃತಿಗಳನ್ನು ಇಲ್ಲಿ ಹೇಳುತ್ತಾ ಇದ್ದೇನೆ. ವಿಜಯದಾಸರು ರಚನೆ ಮಾಡುತ್ತಾರೆ. ಪ್ರಾಯ ಪುರಂದರದಾಸರ ನಂತರದಲ್ಲಿ ಬಂದಿರುವ ಅನೇಕ ದಾಸವರೆಣ್ಯರು, ರಾಘವೇಂದ್ರ ತೀರ್ಥರ ಕಾಲದಲ್ಲಿ ಇದ್ದವರು, ಅವರು ವೃಂದಾವನಸ್ಥರಾದ ಮೇಲೆ ಬಂದಂತಹ ಅನೇಕ ದಾಸರು, ಪ್ರಾಯ ಎಲ್ಲ ದಾಸರು ಅಂತಂದರೆ ಅತಿಶಯೋಕ್ತಿ ಏನಲ್ಲ, ಎಲ್ಲರೂ ಕೂಡ ಒಂದು ಪದ್ಯವನ್ನಾದರೂ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಮೇಲೆ ಬರೆದದ್ದು ಅಂತ ನಾವು ಇತಿಹಾಸದಲ್ಲಿ ನೋಡುತ್ತೇವೆ. ಅದರ ಉಪಲಬ್ಧಿಯೂ ಕೂಡ ಇದೆ. ವಿಜಯದಾಸರು ಬಯಲಭ್ರಾಂತಿಯ ಬಿಡಿಸಯ್ಯ ಆಕೃತಿಯನ್ನು ರಾಘವೇಂದ್ರ ತೀರ್ಥರ ಮೇಲೆ ರಚನೆ ಮಾಡಿದ್ದು ಉಪಲಬ್ಧ ಇದೆ. ಗೋಪಾಲದಾಸರು ರಥವನೇರಿದ ಚಂದ್ರ ಸದ್ಗುಣ ಸಾಂದ್ರ ಆ ಕೃತಿಯನ್ನು ರಚನೆ ಮಾಡಿದ್ದು. ಇನ್ನೂ ಅನೇಕ ಕೃತಿಗಳು ಕೂಡ ಇವೆ. ಮತ್ತು ಜಗನ್ನಾಥದಾಸರು ವಿಶೇಷವಾಗಿ 100 ಕೀರ್ತನೆಗಳನ್ನು ರಾಘವೇಂದ್ರ ತೀರ್ಥರ ಮೇಲೆ ರಚನೆ ಮಾಡಿದ್ದು ಉಪಲಬ್ಧ ಇದೆ. ಬಾರೋ ರಾಘವೇಂದ್ರ ಬಾರೋ ಆ ಕೃತಿ ರಾಯರನ್ನು ಕರೆಯುವಂತಹ ಕೃತಿ. ಮತ್ತು ರಾಯಬಾರೋ ತಂದೆ ತಾಯಿ ಬಾರೋ ಅಂತಹ ಆ ಪೂರ್ಣ ಭಕ್ತಿ ಪರವಶರಾಗಿ ರಾಯರನ್ನು ಸ್ತೋತ್ರ ಮಾಡಿದಂತಹ ಆ ಕೀರ್ತನೆಯನ್ನು ಜಗನ್ನಾಥದಾಸರು ರಚನೆ ಮಾಡಿದ್ದನ್ನು ನೋಡುತ್ತೇವೆ. ಎದ್ದು ಬರುತ್ತಾರೆ ನೋಡೆ ಗುರುಗಳು ಯಾಕೆ ಮೂಕನಾದ್ಯೋ, ಆ ಹಾಡು ನಾವು ಕೇಳಿದಾಗ ರಾಯರ ಮೇಲೆ ಎಲ್ಲರಿಗೂ ಭಕ್ತಿ ಪುಟಿದೇಳುವಂತಹ ಆ ಪದಗಳು ಅಲ್ಲಿ ಬಳಕೆಯಾದದ್ದು. ಜಗನ್ನಾಥದಾಸರು ಅದನ್ನು ರಚನೆ ಮಾಡಿದ್ದನ್ನು ನೋಡುತ್ತೇವೆ, ಆ ಹಾಡನ್ನು ನಾವು ಕೇಳುತ್ತೇವೆ. ಅಂತಹ ಯಾಕೆ ಮೂಕನಾದ್ಯೋ ಅಂತ ಹೇಳಿ ಬರೆದದ್ದು. ನಂಬಿ ಕೆಟ್ಟವರಿಲ್ಲವೋ ಗುರುಗಳ ನಂಬಿ ಕೆಟ್ಟವರಿಲ್ಲವೋ ಈ ಕೀರ್ತನೆಯನ್ನು ಜಗನ್ನಾಥದಾಸರು ರಚನೆ ಮಾಡಿದ್ದಾರೆ. ನಮಿಸಿ ಬೇಡುವೆ ವರಗಳ ನಿನ್ನ ಅಂತಹ ಅನೇಕ
ಭಕ್ತಿಯನ್ನು ಉದ್ರೇಕ ಮಾಡುವ ರಾಯರ ವೃಂದಾವನದ ಎದುರಿಗೆ ಕೂತುಕೊಂಡರೆ ಆ ಹಾಡಿನ ಸ್ಮರಣೆ ಬಂದರೆ ಸಾಕು, ಕಣ್ಣಿನಲ್ಲಿ ನೀರು ಬಂದು ಆ ರಾಯರನ್ನು ಸ್ಮರಣ ಮಾಡುತ್ತೇವೆ, ಅವರ ಉಪಕಾರವನ್ನು ಸ್ಮರಣ ಮಾಡುತ್ತೇವೆ. ಅಂತಹ ಅನೇಕ ಆ ಅನುಸಂಧಾನಗಳನ್ನು ತಿಳಿಸುವ ಅವರ ಮಹಿಮೆಯನ್ನು ಪೊಗಳುವ ಕೃತಿಗಳು ನಾವು ನೋಡುತ್ತೇವೆ. ಹೀಗೆ ಜಗನ್ನಾಥದಾಸರ ಇಂತಹ ನೂರಾರು ಕೃತಿಗಳು ಉಪಲಬ್ಧ ಇವೆ. ದಿನಕರ ನುದಿಸಿದನು, ಇದು ಐಹೊಳೆ ವೆಂಕಟ ಎಂಬುವ ಅಂಕಿತವುಳ್ಳ ದಾಸರು ಬರೆದಂತಹ ಒಂದು ಕೃತಿ. ಅಭಿನವ ಜನಾರ್ದನ ವಿಠಲರು ಕೂಡ ಮಂತ್ರಾಲಯ ಮಂದಿರ ಈ ಎಲ್ಲ ಕೃತಿಗಳನ್ನು ರಚನೆ ಮಾಡಿದ್ದು ನೋಡುತ್ತೇವೆ. ಅನಂತಾದ್ರೀಶರು ಭೂಯತಿ ವರದೇಂದ್ರ ಆ ಕೃತಿಯನ್ನು ನಾವು ಕೇಳುತ್ತೇವೆ. ಅವರ ಆ ಒಂದು ಕೃತಿಯಲ್ಲಿ ರಾಘವೇಂದ್ರ ತೀರ್ಥರನ್ನು ವಿಶೇಷವಾಗಿ ಸ್ತೋತ್ರ ಮಾಡಿದ್ದು, ಅತ್ಯಂತ ಏನೂ ತಿಳಿಯದಂತಹ ಒಬ್ಬ ದಡ್ಡ ನಾನು, ಮಂತ್ರವ ನಾನರಿಯೇ ಶ್ರೀಮನ್ ಮಂತ್ರಾಲಯ ಪ್ರಭುವೆ, ಹೀಗೆ ಅತ್ಯಂತ ದೈನ್ಯದಿಂದ ಪ್ರಾರ್ಥನೆ ಮಾಡಿಕೊಂಡಂತಹದ್ದು ಅನಂತಾದ್ರೀಶರ ಆ ಶೈಲಿಯನ್ನು ಆ ಕೃತಿಯಲ್ಲಿ ನೋಡುತ್ತೇವೆ. ರಾಯರ ಕುರಿತಾಗಿ ಬರೆದದ್ದು. ಭೂಪತಿ ವಿಠಲಾಂಕಿತರು ರಥವನೇರಿದ ಚಂದ್ರ ಅಂತ ರಾಯರ ರಥೋತ್ಸವದ ಕುರಿತಾಗಿ ಬರೆದಂತಹ ಒಂದು ಕೀರ್ತನವನ್ನು ನೋಡುತ್ತೇವೆ. ಪ್ರಾಣೇಶ ದಾಸರು ಜನಮನದಲ್ಲಿ ಸದ್ಭಾವನೆ ಬಿತ್ತಲು ಈ ಒಂದು ಕೀರ್ತನೆಯನ್ನು ರಚನೆ ಮಾಡಿದ್ದಾರೆ. ವಿಠಲೇಶ ಎಂಬುವ ಅಂಕಿತವುಳ್ಳಂತಹ ದಾಸರು ಅನೇಕ ಕೀರ್ತನೆಗಳನ್ನು ಬರೆದಿದ್ದಾರೆ. ಕಮಲೇಶ ವಿಠಲದಾಸರು ಅನೇಕ ಕೀರ್ತನೆಗಳನ್ನು ಬರೆದಿದ್ದಾರೆ. ಇತ್ತೀಚಿನ ಎಲ್ಲ ದಾಸರು ಕೂಡ ಅನೇಕ ಕೃತಿಗಳನ್ನು ಕನ್ನಡದಲ್ಲಿ ಆ ದಾಸ ಪರಂಪರೆಯಲ್ಲಿ ಬಂದಂತಹ ಮುಂದಿನ ಎಲ್ಲ ದಾಸರು ಕೂಡ ರಾಯರನ್ನು ಪೊಗಳುವ ಅನೇಕ ಸ್ತೋತ್ರಗಳನ್ನು ಕೀರ್ತನೆಗಳನ್ನು ರಚನೆ ಮಾಡಿದ್ದನ್ನು ನಾವು ಕೇಳುತ್ತೇವೆ. ಅಕ್ಷರಮಾಲಿಕಾ ಸ್ತೋತ್ರವನ್ನು ರಚನೆ ಮಾಡಿದ್ದನ್ನು ನೋಡುತ್ತೇವೆ, ಆ ಶ್ಲೋಕಗಳನ್ನು ಕೇಳುತ್ತೇವೆ. ಗಲಗಲಿ ಮನೆತನದ ಅನೇಕ ಪಂಡಿತರು ಕೂಡ ರಾಯರ ಮೇಲೆ ವಿಶಿಷ್ಟವಾದಂತಹ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ. ಅಶ್ವಧಾಟಿಯಲ್ಲಿ ರಾಯರನ್ನ ಕುರಿತಾಗಿ ಸ್ತೋತ್ರ ಮಾಡಿದ್ದು ನಾವು ನೋಡುತ್ತೇವೆ. ಮತ್ತು ರಾಯರ ಮೇಲೆ ಅಕ್ಷರಮಾಲಿಕಾ ಸ್ತೋತ್ರವನ್ನು ಗಲಗಲಿ ಪಂಡ್ರಿನಾಥಾಚಾರ್ಯರು ರಚನೆ ಮಾಡಿದ್ದು ಅಂತ ಕೇಳುತ್ತೇವೆ. ಒಂದು ಶತಕವನ್ನು ರಚನೆ ಮಾಡಿದ್ದು ಅಂತ ನಾವು ಕೇಳುತ್ತೇವೆ. ಹೀಗೆ ಆ ಗಲಗಲಿ ಮಂಥನದ ರಾಮಾಚಾರ್ಯರು, ಮುಖ್ಯವಾಗಿ ಪಂಡ್ರಿನಾಥಾಚಾರ್ಯರು ರಾಯರ ಮೇಲೆ ಅಕ್ಷರಮಾಲಿಕಾ ಸ್ತೋತ್ರ, ನಕ್ಷತ್ರಮಾಲ ಮತ್ತು ಸಾಮಾನ್ಯ ಸ್ತೋತ್ರ ಮಾಡಿದ್ದು. ತುಂಗತರಂಗ ಮಂಗಲ ನದಿ ತುಂಗಾಂತರಂಗಸ್ಥಲಿ, ಹೀಗೆ ಆ ಅದ್ಭುತವಾದ ಪದಗಳನ್ನು ಕೂಡಿಸಿ ರಾಯರನ್ನು ಸ್ತೋತ್ರ ಮಾಡಿದಂತಹ ಪರಿಯನ್ನು ಇವತ್ತಿಗೂ ಕೂಡ ಕೇಳಬಹುದಾಗಿದೆ. ಈಗ ಇತ್ತೀಚೆಗೆ ಬಂದಂತಹ ಅನೇಕ ಕವಿಗಳ ಸ್ತೋತ್ರಗಳು, ಸ್ತುತಿಗಳು ಇವೆಲ್ಲ. ಅಂತಹ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ವೃಂದಾವನಸ್ಥರಾಗಿ ಎಷ್ಟೋ 100 ವರ್ಷಗಳಾದರೂ ಕೂಡ ಇವತ್ತಿಗೂ ಕೂಡ ಆ ವೃಂದಾವನದಲ್ಲಿ ನಿಂತು ಅನೇಕ ಜನರಿಗೆ ವಿಶಿಷ್ಟವಾಗಿ ಸ್ವಪ್ನದ ಮೂಲಕವಾಗಿ ಅನೇಕ ಮಹಿಮೆಗಳ ಮೂಲಕವಾಗಿ ಸೂಚನೆಗಳನ್ನು ಕೊಟ್ಟು ಅನುಗ್ರಹ ಮಾಡುತ್ತಾ ಇರೋದನ್ನು ನಾವು ಕೇಳುತ್ತೇವೆ. ಅವರ ವೃಂದಾವನ ಆ ಮಂಚಾಲಮ್ಮನ ಕ್ಷೇತ್ರ ಅಂತ ಕರೀತೇವೆ. ಆ ಮಂತ್ರಾಲಯದಲ್ಲಿ ಇದೆ. ಆ ಮಂಚಾಲಮ್ಮನ ಕುರಿತಾಗಿ, ಆ ಕ್ಷೇತ್ರದ ಕುರಿತಾಗಿ ಒಂದು ಸಣ್ಣ ಕಥೆ ಉಂಟು. ಆ ಕಥೆಯನ್ನು ತಿಳಿದು ಮತ್ತು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಕನ್ನಡದಲ್ಲಿ ರಚನೆ ಮಾಡಿದಂತಹ ಒಂದು ಕೀರ್ತನೆಯ ಕಿಂಚಿತ್ ಅನುಸಂಧಾನವನ್ನು, ಅದರ ಅರ್ಥವನ್ನು ತಿಳಿಯುವ ಪ್ರಯತ್ನವನ್ನು ಮಾಡಿ ಮುಂದಿನ ಸಂಚಿಕೆಯಲ್ಲಿ ಈ ಒಂದು ಸರಣಿಯನ್ನು ಮುಕ್ತಾಯಗೊಳಿಸೋಣ. ಈಗ ಆ ಎಲ್ಲ ಗ್ರಂಥಗಳನ್ನು ನೆನೆದು ಆ ಗ್ರಂಥಗಳನ್ನು ಓದುವ ಒಂದು ಸೌಭಾಗ್ಯ ನಮಗೂ ಆ ರಾಯರು ಕರುಣಿಸಲಿ, ಅವರ ಸೇವೆಯನ್ನು ಮಾಡುವ ಸೌಭಾಗ್ಯವನ್ನು ನಮಗೂ ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಈ ಒಂದು ಸಂಚಿಕೆಯನ್ನು ಅವರಿಗೆ ಸಮರ್ಪಣ ಮಾಡಿ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.